ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ಭಾಗ್ಯಲಕ್ಷ್ಮಿ ಕನ್ನಡ ವ್ಲಾಗ್ಸ್ ಚಾನಲ್. ಇವತ್ತಿನ ದಿನ ನನ್ನ ವಿಡಿಯೋದಲ್ಲಿ ಚಾಮುಂಡೇಶ್ವರಿ ಅಮ್ಮನವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಬೆಂಗಳೂರಿನ ವಿದ್ಯಾರಣ್ಯಪುರದ ಹತ್ತಿರ ಇರುವಂತಹ ದೊಡ್ಡ ಬೊಮ್ಮಸಂದ್ರದಲ್ಲಿರುವಂತಹ ಚಾಮುಂಡೇಶ್ವರಿ ದೇವಾಲಯದಲ್ಲಿ ನಡೆದಂತಹ ವಿಜೃಂಭಣೆಯ ಹುಟ್ಟುಹಬ್ಬದ ಆಚರಣೆಯನ್ನು ನಿಮ್ಮ ಮುಂದೆ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೇನೆ. ವೆಲ್ಕಮ್ ಟು ಮೈ ಚಾನಲ್. ದೇವಸ್ಥಾನದಲ್ಲಿ ತುಂಬ ಜನ ಇದ್ದಿದ್ದರಿಂದ ಕ್ಯೂನಲ್ಲಿ ನಿಂತ್ಕೊಂಡು ತುಂಬ ಹೊತ್ತು ಕಾಯ್ತಾ ಇದ್ವಿ. ಒಳಗಡೆ ಮಂಗಳಾರತಿ ನಡೀತಾ ಇತ್ತು, ಹಾಗಾಗಿ ಒಳಗಡೆ ಯಾರನ್ನೂ ಬಿಡ್ತಾ ಇರಲಿಲ್ಲ. ಆಗ ಇಲ್ಲಿ ಹೋಮದ ಹತ್ರ ಜನಗಳು ನೋಡಿ ಹೇಗೆ ಬಂದು ಹೋಮ ಕುಂಡದ ಹತ್ರ ಅಲ್ಲಿರುವಂತಹ ಅರಿಶಿನ ಕುಂಕುಮವನ್ನು ಇಟ್ಕೊಂಡು ನಮಸ್ಕಾರ ಮಾಡಿಕೊಂಡು ಹೋಗ್ತಾಯಿದ್ರು. ಹಾಗೆ ಅಲ್ಲಿ ಒಂದು ಕಡೆ ನವಗ್ರಹ ದೇವತೆಗಳ ವಿಗ್ರಹ ಇತ್ತು. ಈ ದೇವಸ್ಥಾನದ ಎದುರು ಭಾಗದಲ್ಲಿ ಸ್ತಂಭ ನೋಡಿ ಹೇಗಿದೆ, ಅಲ್ಲಿ ನಾಗರ ಕಲ್ಲಿದೆ ನೋಡಿ, ಅದಕ್ಕೆ ಎಷ್ಟು ಚೆನ್ನಾಗಿ ಅಲಂಕಾರವನ್ನು ಮಾಡಿದ್ದಾರೆ. ಒಳಗಡೆ ಮಂಗಳಾರತಿ ಆದ ನಂತರ ಎಲ್ಲ ಪುರೋಹಿತರು ಈಚೆ ಬಂದರು. ತುಂಬ ದೊಡ್ಡ ದೊಡ್ಡ ಪುರೋಹಿತರನ್ನೆಲ್ಲ ಕರೆಸಿದ್ರಲ್ಲಿ. ಆ ನಂತರ ಎಲ್ಲರನ್ನು ಒಳಗಡೆ ಬಿಡೋದಕ್ಕೆ ಶುರು ಮಾಡಿದ್ರು. ತುಂಬ ಹೊತ್ತು ಕಾದು ನಿಂತ ನಂತರ ಈಗ ಒಳಗಡೆ ಬಿಡ್ತಾ ಇದ್ದಾರೆ. ಬನ್ನಿ ಒಳಗಡೆ ಹೋಗಿ ಅಮ್ಮನ ದರ್ಶನವನ್ನು ಮಾಡೋಣ. ಬಾಗಿಲಿಗೆ ಹೇಗೆ ಹೂವಿನ ಅಲಂಕಾರವನ್ನು ಮಾಡಿದ್ದಾರೆ ನೋಡಿ, ಎಷ್ಟು ಚೆಂದ ಕಾಣಿಸ್ತಾ ಇದೆ ಅಲ್ವಾ. ನೋಡಿ, ಈಗ ದೇವಸ್ಥಾನದ ಒಳಭಾಗದಲ್ಲಿ ಬಂದ್ವಿ. ಎಷ್ಟು ಚೆನ್ನಾಗಿದೆ ದೇವಸ್ಥಾನದ ಒಳಭಾಗದಲ್ಲಿ. ಈಗ ಕ್ಯೂ ನಿಂತ್ಕೊಂಡು ಹಾಗೆ ಹೋಗ್ತಾ ಇದ್ದೀವಿ. ಮೊದಲಿಗೆ ವಿಘ್ನ ವಿನಾಯಕನ ದರ್ಶನ ಆಯಿತು ನೋಡಿ. ವಿನಾಯಕನ ದರ್ಶನ ಮಾಡಿಕೊಂಡು ಮುಂದೆ ಹೋಗೋಣ. ಆ ನಂತರ ಅಲ್ಲೇ ಶಿವನ ಲಿಂಗ ಇತ್ತು, ಮುಂದೆ ನಂದಿ ಕೂಡ ಇತ್ತು. ಹಾಗೆ ಶಿವನ ದರ್ಶನವನ್ನು ಮಾಡ್ತಾ ಮುಂದೆ ಹೋಗೋಣ ಬನ್ನಿ. ಬನ್ನಿ, ಈಗ ಅಮ್ಮನವರ ಕಣ್ಣು ತುಂಬಿಕೊಳ್ಳುವಂತಹ ಸಮಯ ಬಂತು ನೋಡಿ. ಎಷ್ಟು ಚೆಂದ ಅಲಂಕಾರ ಮಾಡಿದ್ದಾರೆ ಅಮ್ಮನಿಗೆ ಅಂತ. ನಾನು ಹಾಗೆ ನೋಡ್ತಾ ನಿಂತ್ಕೊಬಿಟ್ಟೆ ಸ್ವಲ್ಪ ಹೊತ್ತು. ಎಂಥ ಹೂವಿನ ಅಲಂಕಾರ ಮಾಡಿದ್ದಾರೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅಲ್ಲ ಅಮ್ಮ. ತಾಯಿಯ ದರ್ಶನ ಮಾಡಿದ ನಂತರ ಮಂಗಳಾರತಿ ತೊಗೊಂಡು ಬಂದ್ವಿ. ಅಲ್ಲಿ ಹೆಣ್ಣು ಮಕ್ಕಳಿಗೆಲ್ಲ ಬ್ಲೌಸ್ ಪೀಸು
ಮತ್ತು ಬಳೆಯನ್ನು ಕೊಡ್ತಾಯಿದ್ರು. ಹಾಗೆ ಅದನ್ನು ಕೂಡ ತಗೊಂಡು ಮುಂದೆ ಬಂದ್ವಿ. ನೋಡಿ, ನನಗೆ ಈ ರೀತಿ ಕೆಂಪು ಬಳೆ ಮತ್ತು ಈ ಬ್ಲೌಸ್ ಸಿಕ್ತು. ಬಂದಂತಹ ಎಲ್ಲ ಮುತ್ತೈದೆಯರಿಗೂ ಕೂಡ, ಎಲ್ಲ ಹೆಣ್ಣು ಮಕ್ಕಳಿಗೂ ಕೂಡ ಈ ಬ್ಲೌಸ್ ಪೀಸು ಮತ್ತು ಬಳೆಯನ್ನು ಕೊಡ್ತಾಯಿದ್ರು ದೇವಸ್ಥಾನದಲ್ಲಿ. ಎಲ್ಲರೂ ಹಾಗೆ ಕ್ಯೂನಲ್ಲಿ ಹೊರಗಡೆ ಹೋದರು. ನಾನು ಸ್ವಲ್ಪ ಹೊತ್ತು ಕೂತಿದ್ದು ಹೋಗೋಣ ಅಂತ ಅಲ್ಲೇ ದೇವಸ್ಥಾನದ ಒಳಗೆ ಇರುವಂತಹ ಅಲ್ಲಿ ಕೆಲವರು ಹೆಣ್ಣು ಮಕ್ಕಳು ಕೂತ್ಕೊಂಡು ಭಜನೆಯನ್ನು ಮಾಡ್ತಾಯಿದ್ರು. ತಾಯಿಯ ಹಾಡನ್ನು ಹಾಡ್ತಾಯಿದ್ರು. ನಾನು ಕೂಡ ಅಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡೆ. ಹಾಗೆ ತಾಯಿಯ ದರ್ಶನವನ್ನು ಇನ್ನೂ ಒಂದು ಸಲ ಮಾಡೋಣ ಅಂತ ಹಾಗೆ ಕೂತೆ. ಅಲ್ಲಿ ಕೂತ್ಕೊಂಡೇ ತಾಯಿಗೆ ಕೈ ಮುಗಿತಾ ಸುಮ್ಮನೆ ತಾಯಿಯ ಅಂದವನ್ನು ನೋಡ್ತಾ ಹಾಗೆ ನಿಂತೆ. ಹಾಗೆ ರೆಕಾರ್ಡ್ ಕೂಡ ಮಾಡ್ಕೊಳ್ತಾ ಇದ್ದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾಳಲ್ಲ ಅಮ್ಮ. ನಾನು ಯಾವುದೇ ದೇವಸ್ಥಾನಕ್ಕೆ ಹೋದರೂ ಮೊದಲು ದೇವರ ಪಾದವನ್ನು ಗಮನಿಸ್ತೇನೆ. ಪಾದವನ್ನು ನೋಡಿ, ಆಗಲೇ ಪಾದವನ್ನು ನೋಡಿದೆ, ಮತ್ತೆ ಇನ್ನೊಂದು ಸಲ ಅದನ್ನು ರೆಕಾರ್ಡ್ ಮಾಡ್ತಾಯಿದ್ದೀನಿ. ಆನಂತರ ತಾಯಿಯನ್ನು ಗಮನಿಸಿದೆ. ಹಾಗೆ ಮೇಲ್ಛಾವಣಿ ಇದು, ಅಲ್ಲಿದ್ದಂತಹ ಕಂಬ ಎಷ್ಟು ಚೆನ್ನಾಗಿ ಇದೆ ನೋಡಿ. ಸುಮ್ಮನೆ ಹಾಗೆ ಆ ಕಡೆ ಎಲ್ಲ ರೆಕಾರ್ಡ್ ಮಾಡ್ತಾಯಿದ್ದೆ. ಹಾಗೆ ಅಮ್ಮನನ್ನು ನೋಡ್ತಾ ಹಾಗೆ ಸ್ವಲ್ಪ ಹೊತ್ತು ಹಾಗೆ ಕುಳಿತುಬಿಟ್ಟೆ. ಅಮ್ಮನನ್ನು ಕಣ್ಣು ತುಂಬ, ಮನಸ್ಸಿನ ತುಂಬ ಹಾಗೆ ತುಂಬಿಕೊಂಡೆ. ನೋಡ್ತಾ ಇದ್ದರೆ ನೋಡ್ತಾನೇ ಇರಬೇಕು ಅನ್ನುವಂತಹ ಸೌಂದರ್ಯ ಆಗಿದ್ದು. ಹಾಗೆ ತಾಯಿಗೆ ಅರ್ಚನೆಯನ್ನು ಮಾಡಿಸ್ತಾಯಿದ್ರು. ಅರ್ಚನೆಯನ್ನು ಮಾಡಿಸಿ ತಾಯಿಗೆ ಮಂಗಳಾರತಿಯನ್ನು ಕೂಡ ಮಾಡಿಸ್ತಾಯಿದ್ರು ಬಂದವರು. ಎಲ್ಲರಿಗೂ ಆ ಅವಕಾಶ ಇರಲಿಲ್ಲ, ಕೆಲವೊಬ್ಬರು ಗೊತ್ತಿರೋರಿಗೆ ಮಾಡಿಕೊಡ್ತಾಯಿದ್ರು. ಮಂಗಳಾರತಿ ಆದ ನಂತರ ಮಂಗಳಾರತಿಯನ್ನು ತಂದು ಕೊಟ್ಟರು. ನಾನು ಕೂಡ ಮಂಗಳಾರತಿಯನ್ನು ತಗೊಂಡು ತಾಯಿಗೆ ಹಾಗೆ ನಮಸ್ಕಾರ ಮಾಡಿಕೊಂಡು ಹೊರಟೆ ಅಲ್ಲಿಂದ. ಹಾಗೆ ಹೊರಗೆ ಬರ್ತಾ ಅಲ್ಲಿ ಪ್ರಸಾದಕ್ಕೆ ಕ್ಯೂ ನಿಂತಿತ್ತು. ತುಂಬ ಜನ ಇದ್ದರು ಅಲ್ಲೂ ಕೂಡ. ತಾಯಿಯ ದರ್ಶನ ಆಗಿ ಪ್ರಸಾದ ಸ್ವೀಕರಿಸಿ ಹೊರಗಡೆ ಬರ್ತೀವಿ ಈಗ. ನಂತರ ದೇವಸ್ಥಾನದ ಒಳಭಾಗದಲ್ಲಿ ಬಂದಾಗ ಅಲ್ಲಿ ನೋಡಿ ಮಂಡಲವನ್ನು ಹಾಕಿ ಪೂಜೆಯನ್ನು ಮಾಡಿದರು. ಎಷ್ಟು ಚೆನ್ನಾಗಿದೆ ನೋಡಿ ಮಂಡಲ. ಹಾಗೆ ತಾಯಿಯ ಉತ್ಸವ ಮೂರ್ತಿಯನ್ನು ಕೂರಿಸಿ ಅಲ್ಲಿ ತಾಯಿಯ ಕೀರ್ತನೆಯನ್ನು, ಭಜನೆಯನ್ನು ಮಾಡ್ತಾಯಿದ್ರು ನೋಡಿ. ಇಲ್ಲಿ ತಾಯಿಯ ಉತ್ಸವ ಮೂರ್ತಿಯ ಮುಂದೆ ತಾಯಿಯ ಭಜನೆ ನಡೀತಾ ಇತ್ತು. ಹಾಗೆ ಇಲ್ಲಿ ಹೋಮ ಸುಟ್ಟಿರುವಂಥ ಸ್ಥಳಕ್ಕೆ ಬಂದೆ ನೋಡಿ. ಇಲ್ಲಿ ಹಾಗೆ ಹೋಮದ ಕುಂಕುಮವನ್ನು, ವಿಭೂತಿಯನ್ನು ಇಟ್ಕೊಂಡೆ. ನಂತರ ನಮಸ್ಕಾರವನ್ನು ಮಾಡಿಕೊಂಡು ಅಲ್ಲಿಂದ ಬಂದೆ.
ಕೀರ್ತನೆಯನ್ನು ಕೇಳಿಕೊಂಡು ಬರಬೇಕಾದ್ರೆ ಅಲ್ಲಿ ಕರೆಸಿದಂತಹ ಪುರೋಹಿತರೆಲ್ಲರಿಗೂ ಕೂಡ ಪಾದಪೂಜೆಯನ್ನು ಮಾಡ್ತಾಯಿದ್ರು ದಂಪತಿಗಳಿದ್ರು. ದೇವರ ದರ್ಶನ ಆದ ನಂತರ ಸ್ವಲ್ಪ ದೇವಸ್ಥಾನದ ಮೇಲ್ಗಡೆ ಹೋದೆ, ಏಕೆಂದರೆ ದೇವಸ್ಥಾನದ ಕಳಸಕ್ಕೆ ಕುಂಭಾಭಿಷೇಕ 101 ಕಳಸದ ಕುಂಭಾಭಿಷೇಕ ಮಾಡಿದರು. ಅದನ್ನು ನೋಡಿ ಬರೋಣ, ಈಗ ಜನ ಕಡಿಮೆ ಇದ್ದಾರೆ ಅಂತ ಹೇಳಿ ಮೇಲ್ಗಡೆ ಹೋದೆ. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ದೇವಸ್ಥಾನದ ಗೋಪುರ. ಹಾಗೆ ದೇವಸ್ಥಾನದ ಗೋಪುರವನ್ನು ಒಂದು ಸುತ್ತು ಬಂದೆ. ಆಮೇಲೆ ಮೇಲ್ಗಡೆ ಹೋಗೋಣ, ಫಸ್ಟು ಗೋಪುರಕ್ಕೆ ನಮಸ್ಕಾರವನ್ನು ಹಾಕೋಣ ಅಂತಂದ್ಬಿಟ್ಟು ದೇವಸ್ಥಾನದ ಗೋಪುರ ನೋಡಿ ಪೇಂಟ್ ಮಾಡಿಸಿದ್ರು ಅವಾಗ ತಾನೇ. ನೋಡಿ ಚೆನ್ನಾಗಿ ಕಾಣಿಸ್ತಾ ಇದೆ ಗೋಪುರ. ಕೆತ್ತನೆ ತುಂಬ ಚೆನ್ನಾಗಿದೆ ಅಲ್ಲ, ವಿಗ್ರಹಗಳ ಕೆತ್ತನೆ ಅಂತೂ ಅದ್ಭುತವಾಗಿತ್ತು. ಈಗ ತುಂಬ ಮೇಲೆ ಹೋಗೋಣ ಅಂತ ಹತ್ತುತ್ತಾ ಇದೆ, ಏಕೆಂದರೆ ಕಳಸಾಭಿಷೇಕವನ್ನು ಮಾಡಿದ್ದು ಅಲ್ಲಿ. ಅದಕ್ಕೆ ಆ ಕಳಸವನ್ನು ನೋಡೋಣ, ಮುಟ್ಟಿ ನಮಸ್ಕಾರ ಮಾಡ್ಕೊಂಡು ಬರೋಣ ಅಂತ ಮೇಲ್ಗಡೆ ಹೋಗ್ತಾ ಇದ್ವಿ. 101 ಜನ ಮುತ್ತೈದೆಯರಿಂದ 101 ಕಳಸದ ಅಭಿಷೇಕವನ್ನು ಮಾಡಿದರು. ಆವಾಗ ತುಂಬ ಜನ ಇಲ್ಲಿ ಇದ್ದರು ಅಂತ ಮೇಲ್ಗಡೆ ಬರಲಿಕ್ಕೆ ಆಗಿರಲಿಲ್ಲ. ಅದಕ್ಕೆ ಕಳಸದ ಅಭಿಷೇಕ ಎಲ್ಲ ಮುಗಿದ ನಂತರ ಮೇಲ್ಗಡೆ ಬಂದು ನೋಡಿ ಇದೇ ಆ ಕಳಸ. ಈ ಕಳಸಕ್ಕೇ ಅಭಿಷೇಕ ಮಾಡಿದ್ದು. ಹಾಗೆ ಕಳಸದ ಸುತ್ತ ಒಂದು ಸುತ್ತು ಬಂದು ಕಳಸಕ್ಕೆ ನಮಸ್ಕಾರವನ್ನು ಮಾಡಿಕೊಂಡು ಆಶೀರ್ವಾದವನ್ನು ಪಡ್ಕೊಂಡು ಹೋಗೋಣ ಅಂತ ನಮಸ್ಕಾರವನ್ನು ಮಾಡಿದೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್ ಮತ್ತು ಕಮೆಂಟ್ಗಳ ಮೂಲಕ ತಿಳಿಸಿ. ತಾಯಿಯ ಆಶೀರ್ವಾದಕ್ಕೆ ಪಾತ್ರರಾಗಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ನೋಡಿ ಇದೆ ಕುಂಭಾಭಿಷೇಕಕ್ಕೆ ಮಾಡಿದಂತಹ ಕಳಸಗಳು. ಅಭಿಷೇಕ ಆದ ನಂತರ ಎಲ್ಲವನ್ನು ಈ ರೀತಿ ಚೀಲದಲ್ಲಿ ಹಾಕಿಟ್ಟಿದ್ರು. ಇಷ್ಟೊತ್ತು ವಿಡಿಯೋ ನೋಡಿ ಸಪೋರ್ಟ್ ಮಾಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.